ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ, ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ. ಇದರಲ್ಲಿ ಯಾವ ಅಸೂಯೆಗಲ್ಲ. ಈ ನಾಡಿನ ಜನತೆಯ ಬದುಕು, ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ಯಾತಕ್ಕೆ ಇವತ್ತು ನಮ್ಮ ಟೊಯೋಟಾದವರು ಮಹಾರಾಷ್ಟ್ರ ಯೂನಿಟ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟೊಯೋಟಾ ಕಂಪನಿ ಈಗ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಪಾಪ ಇಲ್ಲಿ ನಮ್ಮ DK ಸಾಹೇಬ ಬಂದು ನಮ್ಮ ಮೇಲೆ ಅಟ್ಯಾಕ್. ಅಷ್ಟು ಸುಲಭವಾಗಿ ನಿಮ್ಮ ಮಾತಿಗೆಲ್ಲ ಮರಣಾಗಲ್ಲ, ಎದರೋದು ಇಲ್ಲ. ಎದುರಿಸ್ಲಿಕ್ಕೆ ತಯಾರಾಗಿದ್ದೇವೆ. ನೆನ್ನೆ ತೊಡೆ ತಟ್ಟಿದ್ದೀರಿ, ಸ್ವೀಕಾರ ಮಾಡಿದ್ದೇನೆ. ಮಿಸ್ಟರ್ DK ಸ್ವೀಕಾರ ಮಾಡಿದ್ದೇವೆ. ಇಲ್ಲಿ ಅರ್ಕಾವತಿ ಕರ್ಮಕಾಂಡ, ಸಿದ್ದರಾಮಣ್ಣ ಅವರೇ, ಅರ್ಕಾವತಿ ನಿಮ್ ಕರ್ಮಕಾಂಡ ಇಲ್ಲಿ ಚರಿತ್ರೆ ಇದೆ. ಇಲ್ಲಿ ಇವೇನೇನು ಮಾಡಿದ್ದೀರಿ? ಏನ್ ರೈತರಿಗೆ ರೀಡು ಮಾಡಿಕೊಟ್ರ? ಯಾವನಿಗೋಯ್ತು ಭೂಮಿ? ಬಡವರಿಗೆ ಕೊಟ್ರ ಈ ಭೂಮಿನ? ಇನ್ನೊಂದು ಇಲ್ಲಿ ನೈಸ್ ಕಂಪನಿ, ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇರ್ಬೇಕಿಲ್ಲಿ, ನಮ್ಮ ಯಲಂಕದ ವಿಶ್ವನಾಥ್. ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ. ಸದನ ಸಮಿತಿ ರಿಪೋರ್ಟ್ ಜಯಚಂದ್ರ ಕೊಟ್ರು. ಎಷ್ಟು ವರ್ಷ ಆಯ್ತು? ಯಾತಕಪ್ಪ? ಬಡವರ ಪರವಾಗಿ ಕೆಲಸ ಮಾಡ ಮುಖ್ಯಮಂತ್ರಿ, ದಲಿತರ ಬಗ್ಗೆ ಕೆಲಸ ಮಾಡೋ ಮುಖ್ಯಮಂತ್ರಿ, ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿ ಪಾಲು ಮಾಡಿದ್ರು. ಎಲ್ಲೋಗಿದೆ ನಿಮ್ಮ ಧ್ವನಿ? ಎಲ್ಲಡಗೋಗಿದೆ ಸಿದ್ದರಾಮಯ್ಯನವರೇ? ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ. ಕೋರ್ಟ್ ಆದೇಶಗಳಾಗಿದೆ, ಈ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಇಲ್ಲಿಯವರೆಗೆ ಚಲೋ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಇದಿಷ್ಟಕ್ಕೆ ನಿಲ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಇಲ್ಲ. ಈ ಸರ್ಕಾರವನ್ನ ಸರಿದಾರಿಗೆ ಬರಬೇಕು ಅವರು, ಇಲ್ಲ ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಇದು ಎರಡರಲ್ಲಿ ಒಂದನ್ನು ನಾವು ಇವತ್ತು ಈ ಸವಾಲನ್ನ ಸ್ವೀಕಾರ ಮಾಡಿ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ನಿಮ್ಮಗಳ ಮುಂದೆ ಹೇಳಿ, ನಾಡಿನ ಜನತೆಗೆ ಇದರಲ್ಲಿ ಸರ್ಕಾರದ ನಡವಳಿಕೆ ಏನಿದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರ. ಇದನ್ನ ಎಷ್ಟು ಬೇಗ ತೆಗಿಬೇಕೋ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನಾಡಿನ ಜನತೆಯಲ್ಲಿ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಪಾದಯಾತ್ರೆಗೆ ಈ ಸಮಾರೋಪದಲ್ಲಿ ಭಾಗವಹಿಸಿ ಸಾವಿರಾರು ಜನ ಕಾರ್ಯಕರ್ತರಿಗೆ ಮತ್ತೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಸಲ್ಲಿಸ್ತಾ